ಗೆಲುವನ್ನ ಕಂಡಿತು. ಬೆಳಗ್ಗೆ 11:40ಕ್ಕೆ ಅಭಿಜಿತ್ ಮುಹೂರ್ತದಲ್ಲಿ ನಾಮಿನೇಷನ್ ಫೈಲ್ ಅನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯೋಗಿ ಆದಿತ್ಯನಾಥ್ ಸೇರಿದಂತೆ 12 ರಾಜ್ಯಗಳ ಸಿಎಂಗಳು ಸಾಥನ್ನ ನೀಡಲಿದ್ದಾರೆ ಪ್ರಧಾನಿಯವರಿಗೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಲಕ್ಷ ಮತಗಳಿಂದ ಜಯಭೇರಿಯನ್ನ ಬಾರಿಸಿದ್ರು ನಮೋ. ಜೂನ್ 1ನೇ ತಾರೀಕು ನಾಮಪತ್ರ ಮತದಾನ ನಡೆಯುತ್ತೆ. ಗಮನಿಸ್ತಾ ಇದ್ವಿ, ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಿಂದ ಸತತ 3ನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದು 2014 ಮತ್ತು 2019ರಲ್ಲಿ ಸಂಸದರಾಗಿ ಆಯ್ಕೆಯಾದರು. ಗಮನಿಸ್ತಾ ಇದ್ದೀರಾ 2019ರ ಫಲಿತಾಂಶ. ಶಾಲಿನಿ ಯಾದವ್ ಅವರು ನರೇಂದ್ರ ಮೋದಿ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡಿದರು. 2019ರಲ್ಲಿ 6,74,694 ಮತಗಳನ್ನ ಪಡೆಯೋದ್ರ ಮುಖಾಂತರ ಜಯಭೇರಿಯನ್ನ ಬಾರಿಸಿದ್ರು ಮೋದಿಯವರು. 4,79,505 ಮತಗಳ ಗೆಲುವಿನ ಅಂತರ ಇತ್ತು. ಶಾಲಿನಿ ಅವರು 1,95,159 ಮತಗಳನ್ನ ಪಡೆಯೋದ್ರ ಮುಖಾಂತರ ಸೋಲಿನ ರುಚಿಯನ್ನ ಕಂಡಿದ್ರು. ಪ್ಲಸ್ ಮೈನಸ್ ಇದ್ದಿದ್ದೆ, ಸೋಲು ಗೆಲುವು ಕಾಮನ್. ಬಟ್ ಶಾಲಿನಿ ಯಾದವ್ ಅವರು ಅವರ ಪ್ರಯತ್ನವನ್ನ ಅವರು ಮಾಡಿದ್ರು. ಆದರೂ ಕೂಡ ಅವರು ಸೋಲನ್ನ ಅನುಭವಿಸಿದ್ರು 2019ರಲ್ಲಿ. ಇನ್ನು 2016ರ ಫಲಿತಾಂಶವನ್ನು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಕಂಡಂತಹ ಮೋದಿ ಅವರು 2014ರಲ್ಲಿ ಎಎಪಿ ಪಕ್ಷದ ನಾಯಕರಾದಂತಹ ಅರವಿಂದ್ ಕೇಜ್ರಿವಾಲ್ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡಿರ್ತಾರೆ. ಅಲ್ಲೂ ಕೂಡ ಗೆಲುವಿನ ನಾಗಾಲೋಟವನ್ನ ನೋಡುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 2019ರಲ್ಲಿ ಶಾಲಿನಿ ಯಾದವ್ ಅವರ ಎದುರಾಳಿಯಾಗಿ ಗೆಲುವನ್ನ ಕಂಡಿರ್ತಾರೆ. 2014ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡುವುದರ ಮುಖಾಂತರ ಅಲ್ಲೂ ಕೂಡ ಗೆಲುವಿನ ನಾಗಾಲೋಟವನ್ನ ನೋಡಿರ್ತಾರೆ. ಫೈನಲಿ ಈಗ ವಾರಣಾಸಿ ಲೋಕಸಭಾ ಕ್ಷೇತ್ರದ ಜನತೆಯ ಮನಸ್ಸು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರತ್ತ ಸೆಳೀತಾ ಇದೆ.